ನಿಗೂಢವಾಗಿ ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ದಿಗಂತ್ ಈಗ ಉಡುಪಿಯಲ್ಲಿ ಪತ್ತೆಯಾಗಿರುವಂತದ್ದು. ಸದ್ಯಕ್ಕೆ ದಿಗಂತ್ನ ಸೋದರ ಸಂಬಂಧಿ ಪ್ರಣಮ್ ಕುಮಾರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾನೆ. ಇವಾಗ ಕರೆ ಬಂತ ಅವ್ರ ತಾಯಿಗೆ, ನೀವೇ ಪೊಲೀಸರಿಗೆಲ್ಲ ಇನ್ಫಾರ್ಮ್ ಮಾಡಿದ್ರಿ ಅಂತ ಗೊತ್ತಾಯ್ತು. ನೀವು ಮಾತಾಡಿದ್ರ ದಿಗಂತ್ ಹತ್ರ? ಹೌದು, ಒಂದು 3:30ಗೆ ಕಾಲ್ ಬಂತು, ತಾಯಿಗೆ ಕಾಲ್ ಬಂತು, ದಿಗಂತ್ ತಾಯಿಗೆ. ಅಂದರೆ ಜಸ್ಟ್ ಕನ್ಫರ್ಮ್ ಮಾಡ್ಲಿಕ್ಕೆ ದಿಗಂತ್ ಅಂತ ಅವರು ಉಡುಪಿದ್ದು ಡಿಮಾರ್ಟ್ ಇದ್ದು ಯಾರು ಮ್ಯಾನೇಜರ್ ಇರಬೇಕು, ಅವರು ಕಾಲ್ ಮಾಡಿದ್ದಾರೆ. ಅವರು ಮತ್ತೆ ಕೇಳುವಾಗ ಹೇಳಿದ್ರು ಸ್ವಲ್ಪ ಸಸ್ಪಿಷಿಯಸ್ ಆಗಿದ್ದ, ಮತ್ತೆ ನಮಗೆ ಬಂಟ್ವಾಳದಲ್ಲಿ ಈ ತರ ಇನ್ಸಿಡೆಂಟ್ ಆಗಿದೆ ಗೊತ್ತಾಯ್ತು ದಿಗಂತ್ ಅಂತ ಹೆಸರಲ್ಲಿ. ಸೊ ಈ ಒಂದು ಹೆಸರು ಮ್ಯಾಚ್ ಆಯ್ತಲ್ಲ, ಸೊ ಅವರು ತಾಯಿದು ನಂಬರ್ ತಗೊಂಡು ಕಾಲ್ ಮಾಡಿದ್ದಾರೆ. ಸೊ ಅದಾದ್ಮೇಲೆ ಕಾಲ್ ಬಂದ ಮೇಲೆ ತಾಯಿ ನನಗೆ ಕೊಟ್ಟರು, ನಾನು ಮಾತಾಡಿದೆ. ಆಮೇಲೆ ದಿಗಂತ್ ಸಹ ಮಾತಾಡಿದ. ದಿಗಂತ್ ಮಾತಾಡುವಾಗ ಹೇಳಿದ, ತಾಯಿ ಕೇಳಿದ್ರು ಎಲ್ಲಿದ್ಯಾ ಅಂತ. ಸೊ ನಾನು ಇದ್ದೇನೆ, ನಾನು ನನ್ನ ಸ್ವಂತ ಇದರಲ್ಲಿ ಹೋಗ್ಲಿಲ್ಲ, ನಾನು ಎತ್ಕೊಂಡು ಹೋಗಿದ್ದಾರೆ ಅಂತ ಅವನು ಅಷ್ಟು ಒಂದು ಮಾತನಾಡಿದ್ದಾನೆ. ಅದಾದ್ಮೇಲೆ ನೀವು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರೆ? ಅದು ಆದ ತಕ್ಷಣ ನಾನು ಈ ಸ್ಪೆಷಲ್ ಸ್ಕ್ವಾಡ್ ಇದ್ದು SIಗೆ ಸಬ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಹೇಳಿದ್ದೇನೆ, ಈ ತರ ಉಡುಪಿಯಲ್ಲಿ ಇದ್ದಾನೆ, ನೀವೊಂದು ಅಲ್ಲಿಗೆ ಆ ಲೊಕೇಶನ್ಗೆ ಹೋಗಿ ಅಂತ ನಾನು ಅವ್ರ ಹತ್ರ ಹೇಳಿದ್ದೇನೆ. ಸೊ ಈಗ ಉಡುಪಿಗೆ ಏನಕ್ಕೆ ಹೋಗಿದ್ದು ಏನು ಅಂತ ಬೇರೆ ಏನು ಫೋನಲ್ಲಿ ಏನು ಮಾತಾಡ್ಲಿಲ್ಲ? ಇಲ್ಲ, ಅದು ಗೊತ್ತಾಗ್ಲಿಲ್ಲ ಏನಂತ, ಮಾತಾಡ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ ಜಾಸ್ತಿ. ಸೊ ಏನ್ ದಿಗಂತ್ ನಾಪತ್ತೆಯಿಂದ ಸಾಕಷ್ಟು ಊಹಾಪೋಹಗಳಿತ್ತು, ಸಾಕಷ್ಟು ಹೋರಾಟಗಳು ನಡೀತಾ ಇತ್ತು. ಸೊ ಇದ್ರ ಬಗ್ಗೆ ಎಲ್ಲ ಹೇಳೋದು? ಹೋರಾಟ ನಡೀತಿತ್ತು, ಹೌದು. ಆ ಟೈಮಲ್ಲಿ ನಮಗೆ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿರಲಿಲ್ಲ. ಸ್ವಲ್ಪ ಪ್ರೆಷರ್ ಹಾಕ್ಲಿಕ್ಕೆಲ್ಲ ಹೋರಾಟ ಮಾಡಿದೆ, ಹೌದು. ಬಟ್ ಇವಾಗ ಸಿಕ್ಕಿದ್ದಾನೆ, ಅದೊಂದು ಖುಷಿಯ ವಿಷಯ. ಹೌದು. ಮತ್ತೆ ಇನ್ನೊಂದು ಎಲ್ಲರಿಗೆ ನಾವು ಧನ್ಯವಾದ, ಥ್ಯಾಂಕ್ಸ್ ಹೇಳ್ತೇನೆ. ಅಂದ್ರೆ ಊರಿನವರು ಯಾರೆಲ್ಲ ಆ ಒಂದು ಮಿಸ್ ಆದ ಟೈಮಲ್ಲಿ ಯಾರೆಲ್ಲ ಹುಡುಕ್ಲಿಕ್ಕೆ ಸಹಾಯ ಮಾಡಿದ್ದಾರೆ, ಮತ್ತೆ ಎಲ್ಲ ಸಂಘ ಸಂಸ್ಥೆಯವರಿಗೆ ನಾನೊಂದು ಧನ್ಯವಾದ ಹೇಳ್ತೇನೆ. ಮತ್ತೆ ಎಲ್ಲ ಪ್ರೆಸ್ನವರಿಗೆ ಸಹ ನಾನು ಹೇಳ್ತೇನೆ ಧನ್ಯವಾದ. ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ, ಇಲ್ಲ ತುಂಬಾ ರೂಮರ್ಸ್ ಎಲ್ಲ ಆಗ್ತಿತ್ತು ಆ ಟೈಮಲ್ಲಿ. ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಪ್ರೆಸ್ನವರು ತುಂಬಾ ಅಂದ್ರೆ ಇನ್ವಾಲ್ವ್ಮೆಂಟ್ ಇತ್ತು ಅವ್ರದ್ದು. ಸೊ ಅವರಿಗೆಲ್ಲ ಧನ್ಯವಾದ ಹೇಳ್ತೇನೆ. ಸೊ ಇದಿಷ್ಟು ಅವರ ಕಜಿನ್ ಪ್ರಣಮ್ ಕುಮಾರ್ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.